ನನ್ನ ಹೆಸರು ಮಂಜುಳಾ ಅಂತ ತೀರ್ದಾಳದಿಂದ ನಾವು ಇಲ್ಲಿ ನವನಗರ ಬಸ್ ಸ್ಟಾಪ್ದಾಗ ಬಾಗಲಕೋಟದಾಗ 2 ಗಂಟೆಯಿಂದ ಈ ಬಸ್ ಸ್ಟಾಪ್ದಾಗ ನಾವು ಕಾಯಕತ್ತೀವ್ರಿ ಸರ್. 2 ಗಂಟೆಯಿಂದ ಒಂದು ಬಸ್ ಇಲ್ರಿ. ಎಲ್ಲ ಇಲ್ಲಿ ಮಕ್ಕಳ ಕರ್ಕೊಂಡು ಎಷ್ಟೋ ನಾವು ಹೆಣ್ಮಕ್ಳ ಇಲ್ಲಿ ನಿಂತ ಒಂದು ಬಸ್ಸು ಯಾವ್ದು ಇಲ್ರಿ ಸರಿ. ತೀರ್ದಾಳ ತನ ಹೋಗಾಕು ಇಲ್ಲ, ಮಾಲಿಂಪುರ್ ಇಲ್ಲ, ಮುದೋಳ್ ಇಲ್ಲ, ಸಾಕಷ್ಟು ನಾವು ಇಲ್ಲಿ ಪರದಾಡತ್ತೇವಿ. ನಮ್ಮ ಸರ್ಕಾರ ಈಗ ಒಂದು ಹೊಸಪೇಟೆಯಲ್ಲಿ ಸಮಸ್ಯೆ ಇದು ಸಮಾವೇಶ ಇಟ್ಕೊಂಡ ಎಲ್ಲ ಬಸ್ ಆ ಕಡೆನೆ ಕರ್ಸ್ಕೊಂಡ ನಾವು ನುಡ್ದಂತೆ ನಡಿತೀವಿ ಅಂತ ಅಲ್ಲಿ ಕುಂತ ಭಾಷಣ ಮಾಡಾಕತ್ತೈತಿ. ಆದ್ರೆ ನಾವ್ ಇಲ್ಲಿ ಎಷ್ಟು ಹೆಣ್ಮಕ್ಳ ಆಧಾರ್ ಕಾರ್ಡ್ ಮೇಲೆ ನಿಮ್ಗೆ ಹೆಣ್ಮಕ್ಳಿಗೆ ಫ್ರೀ ಮಾಡೇವಂತ ಬಸ್ ಫ್ರೀ ಅಂತ ಹೇಳಿ ನಮ್ಗೆ ಸೌಕರ್ಯ ಐತಿ ಅಂತ ಹೇಳ್ಯಾರು. ಆದ್ರೆ ಇಲ್ಲಿ ಬಸ್ ಸ್ಟಾಪ್ ದಲ್ಲಿ ನಾವು ಕಾಯಕತ್ತದ ಸಮಯ ನೋಡಿದ್ರ ರೀ ನಾವ್ ಇಲ್ಲೇ ಇರ್ತೀವ ಮನೆಗೆ ಹೋಗ್ತೇವ ನಮ್ಗೆ ಗೊತ್ತಾಗೋತು. ನಮ್ಮ ಸರ್ಕಾರಕ್ಕೆ ಸ್ವಲ್ಪ ಗಮನದಾಗ ಇರ್ಲ್ರಿ. ಎಲ್ಲಿ ಯಾವ ಬಸ್ ಸ್ಟಾಪ್ದಾಗ ಯಾವ ಬಸ್ ಹೋಗಿಲ್ಲ, ಎಷ್ಟು ಸಮಯಕ್ಕೆ ಬಸ್ ಹೋಗ್ಬೇಕಾಗಿತ್ತು, ಆ ಬಸ್ ಯಾಕೆ ಅಲ್ಲಿ ಇಲ್ಲ ಅನ್ನೋದ ಗಮನದಾಗ ಸರ್ಕಾರ ಇಟ್ಕೊಂಡ ಹೆಣ್ಣು ಮಕ್ಕಳಿಗೆ ಸೌಲಭ್ಯ ಕೊಡೋದು ಅಷ್ಟಲ್ದ ಸೌಲಭ್ಯ ತಲುಪೈತಿಲ್ಲ ಅನ್ನೋದನ್ನ ನೀವು ಗಮನ ಇಟ್ಟ ದಯವಿಟ್ಟು ಈ ಕಡೆ ನೋಡ್ಬೇಕಂತ ನಮ್ದೊಂದು ಆಸೆ ಐತ್ರಿ. ಯಾಕಂದ್ರೆ ನಾವ್ ಇಲ್ಲಿ ಕಣ್ಣಾಗ ನೀರು ಹೊಂಟಾರ, ಹೊಶಿ ಆಗ್ಯಾವ್ರಿ. ಆಮೇಲೆ ನಾವು ದುಡ್ಡು ತಂದಿಲ್ಲ, ಆಧಾರ್ ಕಾರ್ಡ್ ಫ್ರೀ ಅಂತಂದ ನಾವು ಬಂದೀವ್ರಿ. ಇಲ್ಲಿ ನಮ್ಮ ಊರಿಗೆ ಹೆಂಗ್ ಹೋಗಿ ತಲುಪೋದು, ಎಷ್ಟು ಗಂಟೆಗೆ ತಲುಪೋದ್ರಿ, ಯಾವಾಗ ಬಸ್ ಬಿಡ್ತೀರಿ ಅನ್ನೋದ ನಮ್ಗ ಈಗ ಇಮಿಡಿಯೇಟ್ ಆಗಿ ಯಾವ ಇಲ್ಲಿ ಈ ಒಂದು ಸಾರಿಗೆ ಸಂಸ್ಥೆ ಒಂದು ಯಾರು ಜವಾಬ್ದಾರಿ ಇದೀರಿ ಅದನ್ನ ಗಮನದಲ್ಲಿ ತಗೊಂಡ ದಯವಿಟ್ಟು ಜಲ್ದಿ ಬಸ್ ಕಳಿಸ್ಬೇಕಂತ ತಮ್ಮಲ್ಲಿ ಈ ಮೂಲಕ ನಾ ಕೇಳ್ಕೊತೇನ್ರಿ. ಯಾಕಂದ್ರೆ ಇಲ್ಲಿ ಹೆಣ್ಮಕ್ಳಿಗೆ ಭಾಳ ಸಮಸ್ಯೆ ಆಗತ್ತೈತ್ರಿ. ಸಾಕಷ್ಟು ನಾವು ಅಷ್ಟೇ ಅಲ್ಲ, ಸಾಕಷ್ಟು ಹೆಣ್ಮಕ್ಳು ನವನಗರ ಬಸ್ ಸ್ಟ್ಯಾಂಡ್ದಾಗ ತುಂಬ್ಯಾರ, ಸಣ್ಣ ಸಣ್ಣ ಮಕ್ಕಳು. ಆಮೇಲೆ ಕಾಲೇಜ್ ಬರೋ ಮಕ್ಕಳು ಇಷ್ಟು ಪರದಾಡಕತ್ತವ್ರಿ ಮಕ್ಕಳು. ಅದನ್ನು ಸ್ವಲ್ಪ ನಮ್ಮ ಸರ್ಕಾರ ಗಮನದಲ್ಲಿ ಇಟ್ಕೊಂಡ ಈ ಒಂದು ಯೋಜನೆ ಬಸ್ಸಿನ ಸೌಕರ್ಯ ಕೊಡ್ರಿ. ಯಾವ ಮಕ್ಕಳಿಗೇನು ತೊಂದರೆ ಇಲ್ಲ. ಹೆಣ್ಣು ಮಕ್ಕಳಿಗೆ ಎಷ್ಟು ಗಂಟೆಗೆ ಮನೆಗೆ ತಲುಪಬೇಕು ಅನ್ನೋದು ನೀವೇ ಯೋಚನೆ ಮಾಡ್ರಿ. ಹೋಗೋ ಬರೋ ದಾರಿಯಲ್ಲಿ ಏನಾರ ಸಮಸ್ಯೆ ಆದ್ರೆ ನೀವು ಬಂದು ನಮ್ಗೆ ಪರಿಹಾರ ಕೊಡ್ತೀರೇನ್ರಿ, ಇಲ್ಲ ನಮ್ಗೆ ಏನಾದ್ರು ಒಂದು ದಾರಿ ತೋರಿಸ್ತೀರೇನು ನೀವೇ ಹೇಳ್ರಿ. ಆದ್ಮೇಲೆ ಆಯ್ತಂತ ಅನ್ನೋಕ್ಕಿಂತ ಮುಂಚೆನೆ ಒಳ್ಳೆ ನಿರ್ಧಾರ ತಗೊಂಡ ನಮಗ ಬಸ್ಸಿನ ಅನುಕೂಲ. ಹಳ್ಳಿಗೆ ಹೋಗೋರು ಇರ್ತೀವಿ, ಎಲ್ಲ ಹೆಣ್ಮಕ್ಳು ಹಳ್ಳಿಗೆ ಹೋಗೋರು ಇದೀವಿ. ಇಲ್ಲಿ ದಯವಿಟ್ಟು ಹೇಳತ್ತೀನ್ರಿ, ಇದನ್ನ ಗಮನದಲ್ಲಿ ಇಟ್ಕೊಂಡ ನಮಗೊಂದು ಪರಿಹಾರ ಹುಡುಕಿ ಬಸ್ ಅನ್ನು ಜಲ್ದಿ ಕಳಿಸ್ಬೇಕಂತ ತಮ್ಮಲ್ಲಿ ಕೇಳ್ಕೊತೀನಿ.